ಯಾವುದೋ ಮಚ್ಚ ಡಾಟಾ ಆನ್ ಮಾಡು. ಯಾವುದಕ್ಕೆ ಏರ್ಪೋರ್ಟ್ ಲೊಕೇಶನ್ ಚಲೋ. ಅದು ಹಿಂದೆ ಎಸಿದೆ ಒಂದು ಅದಕ್ಕೆ ಡಾಟಾ ಆನ್ ಮಾಡಿದ್ರು. ಮಾಡೋಣ. ಇವತ್ತು ಜರ್ನಿ ಏನಂದರೆ ಬೆಂಗಳೂರಲ್ಲಿ ಏರ್ಪೋರ್ಟಿಂದ ನಾವು ಹೋಗಬೇಕು ಇವಾಗ. ಯಾವುದು ಕಾರ್ ಫಸ್ಟ್ ಕ್ಲೀನ್ ಮಾಡಲಿಕ್ಕೆ ಇವತ್ತು ಬ್ಲಾಗಲ್ಲಿ. ಬೆಂಗಳೂರಲ್ಲಿ ಇವತ್ತು ಒಳ್ಳೆ ಮಾಡಿ ಕಾರ್ ಕ್ಲೀನ್ ಮಾಡಿ ನೆಕ್ಸ್ಟ್ ಚಾಪ್ಟರು ಹಸಿವಾಗ್ತಾ ಉಂಟು. ಫಸ್ಟ್ ಏನಾದ್ರು ತಿಂಡಿ ತಿಂದ್ಕೊಂಡು ಮತ್ತೆ ನಮ್ಮದು ಸ್ವಲ್ಪ ಸುತ್ತಾಡಿ ಮತ್ತೆ ವ್ಲಾಗ್ ನಮ್ಮದು ಶುರು ಆಗ್ತದೆ. ಓಕೆ, ಬನ್ನಿ ಇವತ್ತಿನ ದಿನ ಪರಿಚಯ ನಿಮಗೆಲ್ಲ ಮಾಡಿಕೊಡ್ತೇವೆ. ಹೇಗೆಲ್ಲ ಇರುತ್ತೆ ನಮ್ಮದು ದಿನ ಪರಿಚಯ ಬೆಂಗಳೂರಲ್ಲಿ ಇವತ್ತು ಅಂತ ಹೇಳಿ. ಲೆಟ್ಸ್ ಗೋ. ಏನು ಹೇಳ್ತೀರಾ ಅನ್ವರ್? ದಿನ ಪರಿಚಯಗಳು. ನಾನು ಡ್ರೈವಿಂಗ್ ಮಾಡ್ತಿದ್ದೀನಿ. ಅಂತೂ ಬೆಂಗಳೂರಲ್ಲಿ ನೋಡಿ ಎಷ್ಟು ದೊಡ್ಡ ದೊಡ್ಡದು ಬಿಲ್ಡಿಂಗ್ಸ್ ಎಲ್ಲ ಉಂಟು, ಏನೆಲ್ಲ ಉಂಟು ಅಂದರೆ ಬೆಂಗಳೂರು ತುಂಬ ದೊಡ್ಡ ಸಮುದ್ರ ಇದ್ದಾಗ ಬೆಂಗಳೂರಲ್ಲಿ ಜೀವನ ಮಾಡೋದು ತುಂಬ ಕಷ್ಟ. ಯಾಕಂದರೆ ಅಷ್ಟು ಟ್ರಾಫಿಕ್ ಇರುತ್ತೆ. ನೀವು ಎನಿಸಿ ರಾತ್ರಿ 1:30 ಗಂಟೆಗೆ ಯಾವನಾದ್ರೂ ಟ್ರಾಫಿಕ್ ಇರ್ತದ? ಸೊ ಅಷ್ಟು ಟ್ರಾಫಿಕ್ ಬೆಂಗಳೂರಲ್ಲಿ ಉಂಟು. ರಾತ್ರಿ 1:30 ಗಂಟೆ ಟ್ರಾಫಿಕ್ ಇರ್ತದೆ ಅಂದರೆ ನೀವು ಎನಿಸಿ. ಆಗಿರಲಿ ಬೇರೆ ಡೇ ಟೈಮಲ್ಲಿ ಯಾವ ಥರ ಇರ್ತಾರೆ. ಸೊ ಇದು ಲೂಲು ಮಾಲ್ ಹತ್ರ ಹೋಗಿದ್ದು ಆಗಲಿಲ್ಲ, ಯಾಕಂದರೆ ಟ್ರಾಫಿಕ್ ಇರೋದ್ರಿಂದ ನಮಗೆ ಬೇಡ ಅಂತ ಅನ್ನಿಸ್ತು. ಅದ ನಂತರ ನಾವು ಬಂದಿದ್ದು ಏನಂದರೆ ಕಾರ್ ವಾಶಿಗೆ. ಇಲ್ಲಿ ಬೆಂಗಳೂರಲ್ಲಿ ಏನಂದರೆ ಕಾರ್ ವಾಶ್ ಮಾಡಲಿಕ್ಕೆ ಜಸ್ಟ್ 120 ರೂಪಾಯಲ್ಲಿ ಮೀಡಿಯಮ್ ಕಾರ್ ವಾಶ್ ಮಾಡಿಕೊಡ್ತಾರೆ. ಯಾಕಂದರೆ ಕ್ಲೈಂಟಿಗೆಲ್ಲ ಕ್ಲೀನಾಗಿರ್ಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ಒಳ್ಳೆ ಮಾಡಿ ಕ್ಲೀನ್ ಮಾಡಿ ಕೊಡ್ತಾರೆ. ನೋಡಿ ಬನ್ನಿ ಯಾವ ಥರ ಇಲ್ಲಿ ಕ್ಲೀನ್ ಮಾಡ್ತಾರೆ ನಿಮ್ಗೆ ತೋರಿಸ್ತಾನೆ. ಗಾಯ್ಸ್, ನೆನ್ನೆ ನೈಟು 7 ಗಂಟೆಗೆ ಬಂದ್ವಿ ನಾವು. 7 ಗಂಟೆಗೆ ಬಂದು ನಮ್ಮ ಕಾರು ನಮ್ಮ ಕೈಗೆ ಸಿಗೋಷ್ಟೊಳಗೆ ಎಷ್ಟೊತ್ತಾಗಿ ಬಿರಬಹುದು ಹೇಳ್ರಿ? ಈ ಬೆಂಗಳೂರವ್ರನ್ನ ಅದಕ್ಕೆ ನಂಬಾರ್ದು. ಕಾರ್ ಸರ್ವಿಸಿಗೆ ಕೊಟ್ಟಿದ್ದೀವಿ. ಕಾರ್ ಸರ್ವಿಸು ರಾತ್ರಿ 12 ಗಂಟೆಗೆ ತಗೊಂಡು ಡೆಲಿವರಿ ಮಾಡೋನು. ಏನು ಮಾಡೋಣ? ಇಲ್ಲಿವರೆಗೂ ದೇವನಹಳ್ಳಿಯಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇಬ್ರು ನಾಯಿ ಕಾದಿದ್ದೀವಿ. ತುಂಬಾ ಜನ ಫಾಲೋವರ್ಸ್ ಬೆಂಗಳೂರಿನವರಲ್ಲ, ಬೆಂಗಳೂರಲ್ಲಿ ಇರೋರು ಕೆಲವರು ಮಾತ್ರ ಕಳ್ಳರಿರ್ತಾರೆ. ಸೊ ಹಾಗಾಗಿ ಗೈಸ್ ಎಷ್ಟಂತ ಕಾಯೋಣ? 7 ಗಂಟೆಯಿಂದ ದೇವನಹಳ್ಳಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತವ್ರು ನಾವು ರಾತ್ರಿ 12 ಗಂಟೆವರೆಗೂ ಅಲ್ಲೇ ಕೂತಿದ್ವಿ. ಊಟನೂ ಅಲ್ಲೇ ಆಯ್ತು, ತಿಂಡಿನೂ ಅಲ್ಲೇ ಆಯ್ತು, ಚಾ ಕೋಲ್ಡ್ ಎಲ್ಲ ಕುಡ್ದು ಅಲ್ಲೇ ಮಕ್ಕೊಂಡಿದೀವಿ. ಎಷ್ಟು ಕಷ್ಟಪಟ್ಟಿದ್ದೇವೆ ಅಂದ್ರೆ, ನಾವು ಹೋಗಿದ್ವಿ 7 ಗಂಟೆ ಬೆಂಗಳೂರು. ನಮಗೆ ಗಾಡಿ ಕೈಯಲ್ಲಿ ಸಿಗುವಾಗ 12 ಗಂಟೆ ಆಗಿದೆ. ಎಂಜಿನ್ ಅಲ್ಲೇ ಗುಂತು ಮತ್ತೆ ಅಲ್ಲಿಂದ ಅವರಿಗೆ ಡ್ರಾಪ್ ಮಾಡಕ್ಕೆ ಮತ್ತೆ ಹೆಬ್ಬಾಳ ಹೋಗಿದ್ವಿ. ಹೆಬ್ಬಾಳದಿಂದ ಹೋಗಿ ನಾವು ಹೆಬ್ಬಾಳದಿಂದ ಹೆನ್ನೂರಿಗೆ ಹೋಗ್ಬೇಕು. ನಮ್ಮ ಫ್ರೆಂಡಿನ ರೂಮಲ್ಲಿ ಪಾರ್ಟಿ ಇತ್ತು ನೆನೆ. ಅಲ್ಲಿ ಪಾರ್ಟಿ, ಅಲ್ಲಿ ಎಲ್ಲರೂ ಹೋಗಿದ್ವಿ. ನಾವು ಹೋಗೋಷ್ಟೊಳಗೆ ಆ ಪಾರ್ಟಿ ನಮ್ಗೆ ಹೋಗಿದ್ವಿ. 12 ಗಂಟೆಗೆ ಹೋಗಿದ್ವಿ. 12 ಅಲ್ಲ, 1:30 ಹೋಗಿದ್ ನಾವು. 1:30 ಆ ರೂಮ್ಗೆ ಹೋಗೋ ಅವ್ರು ಫೋನ್ ಮಾಡಿ ಟಾರ್ಚರ್ ಇರ್ತಾರೆ 7 ಗಂಟೆಯಿಂದ. 1 ಗಂಟೆಗೆ ಯಾರಾದ್ರೂ ಬೆಂಗಳೂರಲ್ಲಿ ಟ್ರಾಫಿಕ್ ಶಿವಮೊಗ್ಗದಿಂದ ಬಂದೆ ನನ್ನ ಫ್ರೆಂಡು ಅಂತ ಹೇಳಿ ಪಾರ್ಟಿ ಆರ್ಗನೈಸ್ ಮಾಡ್ಯಾರ ಅವರು. ಪಾರ್ಟಿ ಏನು ಇಲ್ಲ, ಸುಮ್ಮನೆ ಹೋಗಿ ಮಲ್ಕೊಂಡ್ವಿ. ಬೆಳಗ್ಗೆ ಮತ್ತೆ ಎದ್ದು ಏರ್ಪೋರ್ಟಿಗೆ ಹೋಗಿ ಒಂಚೂರು ಕೆಲಸ ಇತ್ತು ಗೈಸ್, ಮುಗಿಸ್ಕೊಂಡು ಏರ್ಪೋರ್ಟ್ ಇಂದ ಕಾಸ್ಗೆ ಗೈಸ್ ವಾಶ್ ಮಾಡಿಸ್ಕೊಂಡು ಕಾರೆಲ್ಲ ವಾಶ್ ಮಾಡಿ ಸ್ವಲ್ಪ ನೀಟ್ನೆಸ್ ಆಗಿ ಮಾಡಿ ಕ್ಲೀನ್ ಇಟ್ಟು. ಯಾಕಂದ್ರೆ ಕಾರ್ ಕ್ಲೀನ್ ಇದ್ರೆ ನಮ್ಮ ಮನಸ್ಸು ಸಹ ಕ್ಲೀನ್ ಇದ್ದಾಗ ಒಂದು ಫೀಲ್ ಎನರ್ಜಿ ಇರುತ್ತೆ. ಯಾಕಂದ್ರೆ ಬೇರೆಯವ್ರು ಓಡಿಸಿದಾರ ಕಾರ್ ಇದು, ಅದು ನಮಗೆ ಕೈಯಲ್ಲಿ ಬರುವಾಗ ನಮ್ಮ ಕಾರು ನಮಗೆ ಕ್ಲೀನ್ ಇದ್ರೆ ನಮಗೊಂದು ಖುಷಿ ಇರ್ತದೆ. ನಾವೇಗೆ ಸ್ನಾನ ಮಾಡಿದ್ರೆ ಈಗ ಕ್ಲೀನ್ ಇರ್ತದೆ. ಸೊ ಮತ್ತೆ ಈಗ ಅಲ್ಲಿಂದ ಕೊರಟಗೆರೆ ಪಯಣ ನಮ್ದು. ಇಲ್ಲಿಂದ ದಾಬಾಸ್ಪೇಟೆಯಿಂದ ಕೊರಟಗೆರೆ ಒಬ್ಬ ಫ್ರೆಂಡ್ ಇದ್ದಾನೆ. ಯಾವ ಫ್ರೆಂಡ್ ಅಂದ್ರೆ ನನ್ನ ಹಳೆ ಫ್ರೆಂಡು. ಮಿನಿಮಮ್ ಅಂದ್ರು ಇವಂಗೂ ಫ್ರೆಂಡೇ. ನಮ್ಮ ಸ್ವಾಮಿನ ತೋರಿಸ್ತೀವಿ ನಿಮಗೆ. ಅವನು ಒಳ್ಳೆ ಫ್ರೆಂಡು. ಈಗ ಅವನ ಕಡೆನೇ ಹೋಗ್ತೀವಿ. ಅವನ ಹತ್ರ ಜರ್ನಿ. ಸೊ ಅವನನ್ನು ಮೀಟ್ ಮಾಡಿ ಅವನದು ಎಕ್ಸ್ಪ್ರೆಷನ್ ಹೇಗಿರುತ್ತೆ. ಅವ್ರ ಹಳ್ಳಿ ಚೆನ್ನಾಗಿದೆ. ಕೊರಟಗೆರೆ ಕೊರಟಗೆರೆ ಅಲ್ಲಿ ಹಳ್ಳಿ ಚೆನ್ನಾಗಿದೆ. ಹಳ್ಳಿಯಲ್ಲಿ ಏನಂದ್ರೆ ಒಂದು ಬಾವಿ ಇದೆ.
ಆ ಬಾವಿಯಲ್ಲಿ ಈಜಾಡಕ್ ಸಖತ್ತಾಗಿದೆ ಪ್ಲೇಸ್. ಯಾವ ಸ್ವಿಮ್ಮಿಂಗ್ ಪೂಲ್ ವೇಸ್ಟ್ ಅದ್ರ ಮುಂದೆ. ಹಾಗೆ ಹೇಳ್ಬೇಡ ಮಾರ್ರೆ, ಒಂದೊಂದು ಬ್ರ್ಯಾಂಡ್ ಉಂಟು. ಸ್ವಿಮ್ಮಿಂಗ್ ಪೂಲ್ ನೇಚರ್ ಮುಂದೆ ಇನ್ಯಾವುದು ಇಲ್ಲ. ಅದು ಸರಿ, ಮುಂಚೆ ಅದೆಲ್ಲ ಅದೇ ಇತ್ತು. ಒಟ್ಟಿಗೆ ಒಂದು ಸ್ಟ್ಯಾಂಡರ್ಡ್ ಅದೊಂದು ಬೇರೆ ಬೇರೆ ಕ್ಲೋರಿನ್ ಹಾಕ್ಬೇಕು, ಕೆಮಿಕಲ್ ಹಾಕ್ಬೇಕು, ಅದಕ್ಕೆ ಏನು ಹಾಕೋದು ಬೇಡ. ನ್ಯಾಚುರಲಿ ಫ್ರೆಶ್ ಆಗಿರೋದು ನೀರದು. ನೋಡಿ ಗೈಸ್, ನೀವೇ ನಿಮ್ಮ ಊರಲ್ಲಿ ಯಾವ್ದಾದ್ರು ಬಾವಿಯಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ರೆ ಒಂದು ಕಮೆಂಟ್ ತಿಳಿಸಿ ನಮಗೆ, ಏನಾದ್ರು ಹಾಕಿ. ಈ ಕಡೆ ಸೈಡು, ಈ ಕಡೆ ಕೇರಳ, ಆಮೇಲೆ ನಮ್ಮ ಉಡುಪಿ ಕುಂದಾಪುರ ಸೈಡ್ ಇದ್ದವರಿಗಂತೂ ಗೊತ್ತಿರತ್ತೆ ಆ ಬಾವಿ ಒಳಗೆ ಆಟ ಆಡೋದು ಚೆನ್ನಾಗಿರ್ತಾವ ಆ ಕಡೆ ಸೈಡ್. ಇನ್ನು ವಿಷ್ಣು ತೀರ್ಥ ಕುಮಟಾದಲ್ಲಿ, ಅದು ಸಖತ್ತಾಗಿದೆ ಪ್ಲೇಸ್. ಕುಮಟಾ ವಿಷ್ಣು ತೀರ್ಥ ಗಾಯ್ಸ್, ಯಾರು ನೋಡಿಲ್ಲ ಅಂದ್ರೆ ಒಂದ್ಸಲ ಮಸ್ಟ್ ವಿಸಿಟೆಡ್. ಈ ಜಾಡಕ್ಕಂತೂ ಏನ್ ಪ್ಲೇಸ್ ಗೊತ್ತಾ, ನೀರ್ ಮೇಲೆ ಇದು ಏನಂತಾರ, ಅದು ಗ್ಲಾಸ್ ಕೂತಂಗ ಆಗಿರುತ್ತೆ, ಎಲ್ಲ ಕೆಳಗಿನ ಕಾಣಿಸ್ತಿರತ್ತೆ. ಅಷ್ಟು ಕ್ಲೀನ್. ಸಿಕ್ಕಾಪಟ್ಟೆ ಕ್ಲೀನ್ ಹಾಕಿದ್ರೆ ತುಂಬಾ ಕ್ಲೀನ್ ಅಲ್ಲ. ನಾವು ಎನ್ಸಿರ್ಲಿಲ್ಲ ಮರ ಹಾಗೆ. ಅದು ಕುಮಟಾ ಅಲ್ಲೇ ನಿಮಗೇನು ಅಷ್ಟ, ಉಡುಪಿ ಇರೋರಿಗೂ ಕುಂದಾಪುರ ಅವರಿಗೂ ತುಂಬಾ ಹತ್ರ ಆಗತ್ತೆ. ಏನ್ ಅಮ್ಮ ಅಂದ್ರೆ ಒಂದು 80 ರಿಂದ 90 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ಇಲ್ಲಿ ಕುಮಟಾದಲ್ಲಿ ಕುಮಟಾ ವಿಷ್ಣು ತೀರ್ಥ ಅಂತ ಲೊಕೇಶನ್ ಮಾಡಿ ಇಟ್ಕೊಂಡಿರಿ. ಆಮೇಲೆ ಅದ್ರ ಬೇಕಾದ್ರೆ ನನ್ನೊಂದು ರೀಲ್ಸ್ ಇದೆ, ಅದು ನಿಮಗೆ ಟ್ಯಾಗ್ ಮಾಡ್ತೀನಿ. ಹಾಗೆ ಭಯಂಕರ ಅನ್ವಾರ್ ಕೊಲಾಬ್ರೇಷನ್ ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆಲ್ಲ ಬರುತ್ತೆ. ಸೊ ನೆಕ್ಸ್ಟ್ ಇವಾಗ ಸ್ವಲ್ಪ ಪ್ರೊಸೆಸ್ ಆಗ್ತಾ ಉಂಟದು, ಹೇಳ್ತೇವೆ. ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಇನ್ನು ನಮ್ಮದು ಕಂಟಿನ್ಯೂ ಬರ್ತದೆ. ಇನ್ನು ಇಷ್ಟು ದಿನ ಒಬ್ಬನೇ ಬ್ಲಾಗ್ ಎಲ್ಲ ಮಾಡ್ತಿದ್ದೆ. ಸೊ ಇನ್ನು ಹಾಗೆ ಇರಲ್ಲ, ಸ್ವಲ್ಪ ಕ್ರಿಯೇಟಿವಿಟಿ ಮಾಡುವ ಅಂತ ಹೇಳಿ ಇಬ್ಬರು ಸೇರಿ ಪ್ಲ್ಯಾನ್ ಮಾಡಿದ್ದೇವೆ. ಸೊ ನೋಡುವ ಅದು ಯಾವ ಥರ ವರ್ಕೌಟ್ ಆಗತ್ತೆ ಅಂತ ಹೇಳಿ. ಸೊ ಈ ಬ್ಲಾಗನ್ನು ನಾವು ಮತ್ತೆ ನಿಮ್ಗೆ ಅಲ್ಲಿ ಕೊರಟಗೆರೆ ರೀಚ್ ಆದ್ಮೇಲೆ ನಿಮ್ಗೆ ಬ್ಲಾಗ್ ಮತ್ತೆ ನಾವು ತೋರಿಸ್ತೇವೆ. ಸ್ವಲ್ಪ ಇವಾಗ ರೆಸ್ಟ್ ಮಾಡ್ತೇವೆ ಸ್ವಲ್ಪ ಮೆಲ್ಲ. ಓಕೆ ಗೈಸ್, ಬಾಯ್. ನೋಡ್ರಿ ಯಾವುದು ಗಾಯ್ಸ್, ಫ್ರೆಂಡ್ ಇವನು. ಸೊ ಸುಮಾರು ದಿನ ಆದಮೇಲೆ ಮದುವೆಗೆ ಹಚ್ಲಿಕ್ಕೆ ಕರೆದಿದ್ದ, ಅವನು ಮದುವೆಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಸೊ ನಾವು ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತೇವೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಟಾಟಾ ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೇನೆ ಫಾಲೋ ಮಾಡ್ಕೊಳ್ಳಿ. ಬಾಯ್.